ಸುಮಾರು ಹೇಳ್ರಿ ಸಮಸ್ಯೆ ಏನಿದೆ? 2025 ಮಳೆಗಾಲದಲ್ಲಾಗಿರ್ತಕ್ಕಂಥ ಒಂದು ಗುಂಡಿ ಇದು. 2026 ಬಂದಿಸಿದ್ರೆ ಗುಂಡಿ ಯಾರು ಮುಚ್ಚಿಲ್ಲ. ಸುಮಾರು ಸರ್ ನಾವು PWDಗೆ ಹೋಗಿ ಅರ್ಜಿ ಕೊಟ್ಟಿವಿ, ಫೋಟೋ ಹಾಕಿದ್ದೀವಿ, ವಾಟ್ಸಪ್ಪಿಗೆ ಬಿಟ್ಟಿವಿ. ತಿರುಗಿ AWಗೆ ಸುಮಾರು ಒಂದು 20 ಸಾರಿ ಫೋನ್ ಮಾಡಿದ್ವಿ ನಾವು. ಅವರು ನಾಳೆ ಬರ್ತಾರ, ನಾಡ್ದು ಬರ್ತಾರ, ಟೆಂಡರ್ ಅವ್ರಿಗೆ ಆಗೈತಿ, ಇವ್ರಿಗೆ ಆಗೈತಿ ಅಂತ ಪ್ರತಿ ಸರಿ ಇದನ್ನೇ ಹೇಳ್ತಾ ಇದ್ರು. ಮತ್ತೆ ನಾವು ಆಫೀಸಿಗೆ ಹೋದ್ವಿ 2 ಸರಿ ಹೋದಾಗ ಆ ಏರಿಯಾದಲ್ಲಿರ್ತಕ್ಕಂಥವ್ರು ಇಂಜಿನಿಯರ್ ತ ಮಾತಾಡಿದ್ವಿ. ಇಲ್ಲ AW ತ ಮಾತಾಡ್ರಿ, ಮತ್ತೆ ನೀವು ಒಂದು AW ತ ಮಾತಾಡಿದ್ವಿ. ಅವ್ರು ಏನು ಆಯ್ತು ಸರ್ ಟೆಂಡರ್ ಆಗಿದೆ, ಬರ್ತಾ ಇದ್ದಾರೆ ವರ್ಕಿಗೆ ಅಂತ ಹೇಳಿದ್ರು. ಈಗ ಯಾವಾಗ 3 ತಿಂಗಳ ಕೆಳಗೆ ಪದೇ ಫೋನ್ ಮಾಡಿದ್ರೆ ನೀವು ಎಲ್ಲಿ ನಮ್ಮ ಕಡೆ ಯಾರಿಲ್ಲ ರೀ, ಟೆಂಡರ್ ಯಾರು ಆಗಿಲ್ಲ, ಬಿಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ವರ್ಕ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಸರಿ ಅಂತ MLA ಹೋಗ್ತೀವಿ. MLA ಹೋಗಿ ಮಾತಾಡಿದ್ವಿ, ಸರ್ ಹಿಂಗೆ ಆಗಿದೆ, ಹೋದ ವರ್ಷ ಮಳೆಗಾಲದ ಈ ವರ್ಷ ಆದರೂ ಮಾಡಿಲ್ಲ ಅಂತ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾಳೆ ರೈಲ್ವೆ ಗೇಟ್ ಫ್ಲೇವರ್ ಮಾಡ್ತಾರಲ್ಲ, ಆ ಫ್ಲೇವರ್ ಮಾಡೋಕೆ ಅದೊಂದು ಅನುದಾನ ಹಾಕಿಕೊಟ್ಟು ಅವ ಮಾಡ್ತೀನಿ ರೀ ಅಂತ ಹೇಳಿದ್ರೆ. ಅಲ್ಲ ಸರ್ ಹಾಂ, ಯಾವ ಪ್ಲೇಸ್ ಇದೆ ಇದು? ಕೂಡ್ಲಿಗಿ ಕ್ರಾಸ್ ಇದು, ನಿಯರ್ ರೈಲ್ವೆ ಸ್ಟೇಷನ್. ಏನು ಅನಾಹುತ ಆಗ್ಯಾವ ಇಲ್ಲಿ? ಸುಮಾರು ಜನ ಬಿದ್ದು ಕೈ ಕಾಲು ಮುರ್ಕೊಂಡು 2-3 ಗಾಡಿಗಳು ಪಲ್ಟಿ ಆಗ್ಯಾವ. ಜನಕ್ಕೆ ಭಾಳ ತೊಂದರೆ ಆಯ್ತಾ? ಜನಕ್ಕೆ ಭಾಳ ತೊಂದರೆ, ಕಾಲು ಮುರ್ಕೊಂಡಾರ. ನಾವು ಈ ಥರ ಮದುವೆ ಆದ್ರೆ ಬಿದ್ದು ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿ. ಈಗ ಏನು ಆಗ್ಬೇಕು ನಿಮ್ಗೆ? ಈಗ ಇದು ಏನಾಗಬೇಕಂದ್ರೆ ರಿಪೇರಿ ಆಗ್ಬೇಕಂತ, ಪರ್ಮನೆಂಟ್ ಆಗಿ ಇದಕ್ಕೆ ಏನಾದರೂ ಒಂದು ದಾರಿ ಮಾಡಬೇಕು. ಪರ್ಮನೆಂಟ್ ಸೊಲ್ಯೂಷನ್ ಬೇಕಾ? ಹೌದು. ಯಾಕಂದ್ರೆ ಈ ಹೆವಿ ವೆಹಿಕಲ್ ಇಲ್ಲಿ ದೊಡ್ಡ ಟಿಪ್ಪರ್ ಕೆಡ್ತಾ ಇದ್ದಾವೆ. ಸುಮಾರು ಒಂದು 40ರಿಂದ 50 ಟನ್ ಲೋಡ್ ಹಾಕಿರ್ದಾಗ ಟಿಪ್ಪರ್ಗಳು ಓಡಾಡಿ ಬೋರ್ ರೋಡೆಲ್ಲ ಕೆಡ್ತಾ ಇದ್ದಾವೆ. ಇಲ್ಲ ಕೂಡ್ಲಿಕ್ಕೆ ಸೊಂಡೂರಿಗೆಲ್ಲ ಈ ಹೌದು. ಸೊಂಡೂರು, ದೌರಣಗಲ್ಲಲ್ಲಿ ಎಲ್ಲ ಇದೇ ರೋಡಿಗೆ ಹೋಗೋ ಗಾಡಿಗಳು. ಇಲ್ಲಿ ಬರೀ ಟಿಪ್ಪರ್ಗಳು ಆಟಾಡ್ತಾವೆ. ಭಾಳ ಸಮಸ್ಯೆ ಆಗಿದೆ. ಇಷ್ಟ ಅಂತ ಹೇಳಂಗಿಲ್ಲ. ನಾವು ಸುಮಾರು ದಿನ ಏನಿಲ್ಲ ಒಂದು 40 ಕೂಡ ನೀರು ಹಾಕ್ತೀವಿ ಇದು ಗುಂಡಿಗಾಗಿ. ಯಾಕಂದ್ರೆ ಧೂಳ ಒಂದು ಕ್ಷಣ ಇಲ್ಲಿ ಕೊಡೋದಾಗೋದಿಲ್ಲ. ಬೆಳಗ್ಗೆ 5 ಗಂಟೆಗೆ ನೀರು ಹಿಡಿದು ಧೂಳ ಬರ್ಬಾರ್ದು ನೀರು ಹಾಕ್ತಾಯಿದ್ದೀವಿ ನಾವು. ಪುರಸಭೆದವರಿಗೆ ಈ ವಿಷಯ ತಿಳಿಸಿದ್ವಿ. ಅವರು ನಮಗೆ ಸಂಬಂಧ ಬರೋಲ್ರಿ, ಇದು ನೀವು PWDಗೆ ಹೇಳ್ಬೇಕಂತ ಹೇಳಿ. ಈ ಸಂಬಂಧಪಟ್ಟವ್ರು ಏನು ಮನವಿ ಮಾಡ್ತೀರಿ? ನಾವು ಲಾಸ್ಟ್ ಏನು ನೋಡಿದ್ರೆ ನಾವು ಧರಣಿ ಕುದ್ರಕ್ಕಂತ ಮಾಡೀವಿ ರೋಡ್ನಾಗ. ಎಲ್ಲರೂ ಸೇರಿ ಓಣಿಗೆ ಇರ್ತಕ್ಕಂಥ ಎಲ್ಲ ಮಂದಿ ಸೇರಿ ಕುಂತು ಬಿಡೋದು ರೋಡ್ ಆಗತ್ತನ ಇಲ್ಲೇ ಧರಣಿ ಮಾಡೋಕ್ಕಂತ ಮಾಡಿ ನಾವು ಲಾಸ್ಟ್. ಪುರಸಭೆ ಅಧ್ಯಕ್ಷರಿಗೆ ಹೇಳಿದ್ವಿ, ಅವರು ಬಂದು ನೋಡಿದ್ರು. ಅವ್ರು ಏನು ಹೇಳ್ತಾರೆ ನೋಡಿ ಸರ್, ನಮ್ಮ ಥರದ MLA ಒಂದೊಂದು ಆಗ್ಬೇಕಂತ ಹೇಳ್ತಾರೆ. MLA ಹೋಗಿ ಮಾತಾಡಿದ್ದಾರೆ. ಸರಿ ಅವ್ರು ಸುತ್ತ ಅದನ್ನೇನು ಹೇಳ್ತಾರೆ ಅಂದ್ರೆ ಆಯಿತು ನೋಡಿ ಮಾಡ್ತೀನಿ ಅಂತ ಹೇಳ್ತಾರೆ.